ಕಮಲದ ಆಟ ಕೇರಳದಲ್ಲಿ ನಡೆಯೋದಿಲ್ಲ. ಚುನಾವಣೆಗೂ ಮುನ್ನವೇ ಬಿಜೆಪಿಯ ಭವಿಷ್ಯ ಇದು. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಭವಿಷ್ಯವನ್ನ ನುಡಿದಿರುವಂತದ್ದು. ಕಮಲದ ಆಟ ಕೇರಳದಲ್ಲಿ ನಡೆಯಲ್ಲ ಅಂತಿದ್ದಾರೆ. ಚುನಾವಣೆಗೂ ಮುನ್ನ ಬಿಜೆಪಿಯ ಭವಿಷ್ಯವನ್ನ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಭವಿಷ್ಯ ನುಡಿದಿರುವಂತದ್ದು. ಕೇರಳದ ರಾಜಕೀಯದಲ್ಲಿ ಬಿಜೆಪಿ ಇಂದಿಗೂ ಕೂಡ ಬಾಹ್ಯ ಶಕ್ತಿ. ಈ ಬಾರಿಯೂ ಕಿಂಗ್ ಮೇಕರ್ ಆಗುವಂತಹ ಶಕ್ತಿ ಬಿಜೆಪಿಗೆ ಇಲ್ಲ. ಕೇರಳದಲ್ಲಿ ತ್ರಿಕೋನ ಸ್ಪರ್ಧೆಯೇ ಪ್ರಶ್ನೆಯೇ ಉದ್ಭವಿಸಲ್ಲ ಅಂದಿದ್ದಾರೆ. ಏನಿದ್ರು ಎಲ್ಡಿಎಫ್ ವರ್ಸಸ್ ಯುಡಿಎಫ್ ಅಷ್ಟೇ. ಕೇರಳ ಅಸೆಂಬ್ಲಿಯಲ್ಲಿ ಬಿಜೆಪಿಯ ಒಬ್ಬರೂ ಶಾಸಕರು ಇಲ್ಲ. ಒಂದು ವೇಳೆ ಈಗ ಒಂದೆರಡು ಸ್ಥಾನ ಗೆಲ್ಲಬಹುದು ಅಷ್ಟೇ ಈ ಬಾರಿ ಅನ್ನೋದು ಅವರ ಭವಿಷ್ಯ. ಇದನ್ನೇ ಬಿಜೆಪಿಯವರು ದೊಡ್ಡ ವಿಜಯದಂತೆ ಬಿಂಬಿಸಿಕೊಳ್ಳಬಹುದು ಅಷ್ಟೇ. ಇದರಿಂದ ಯಾವುದೇ ರಾಜಕೀಯ ಬದಲಾವಣೆ ಸಾಧ್ಯವಿಲ್ಲ ಅಂತ ಶಶಿ ತರೂರ್ ಹೇಳಿರುವಂತದ್ದು. 17 ವರ್ಷದಲ್ಲಿ ಬಿಜೆಪಿಯ ಮತ ಪ್ರಮಾಣ ಶೇಕಡ 6ರಿಂದ 13ಕ್ಕೆ ಏರಿರಬಹುದು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶೇಕಡ 19ರಷ್ಟು ತಲುಪಿರಬಹುದು. ಆದರೆ ಒಂದು ಕ್ಷೇತ್ರವನ್ನ ಗೆಲ್ಲೋಕೆ ಕನಿಷ್ಠ 35%ನಷ್ಟಾರು ಮತಗಳಿರಬೇಕು. ಬಿಜೆಪಿಯ ಈ ಗುರಿಯಿಂದ ಬಹಳ ದೂರವಿದೆ ಅಂತ ಶಶಿ ತರೂರ್ ಹೇಳಿರುವಂತದ್ದು. ಈ ಮೂಲಕ ಅಮಿತ್ ಶಾಗೆ ಟಕ್ಕರ್ ಕೊಟ್ಟಿದ್ದಾರೆ ಶಶಿ ತರೂರ್. ಬಿಜೆಪಿ ಸೇರುವ ಸಾಧ್ಯತೆಯನ್ನು ಶಶಿ ತರೂರ್ ಈ ಮೂಲಕವಾಗಿ ಅಲ್ಲಗಳೆದಿರುವಂತದ್ದು. ಕೇರಳದಲ್ಲಿ ಕಮಲದ ಆಟ ನಡೆಯಲ್ಲ. ಚುನಾವಣೆಯ ಬಗ್ಗೆ ಬಿಜೆಪಿ ಈ ರೀತಿಯಾಗಿ ಬಿಜೆಪಿಯ ಭವಿಷ್ಯವನ್ನ ಶಶಿ ತರೂರ್ ನುಡಿದಿರುವಂತದ್ದು. ಕೇರಳದ ಚುನಾವಣೆಯನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಬಿಜೆಪಿಗೆ ಅಂತ ಹೇಳಿದ್ದಾರೆ. ಕೇರಳ ರಾಜಕೀಯದಲ್ಲಿ ಬಿಜೆಪಿ ಇಂದಿಗೂ ಕೂಡ ಬಾಹ್ಯ ಶಕ್ತಿಯಾಗಿ ಉಳ್ಕೊಂಡಿದೆ. ಕಿಂಗ್ ಮೇಕರ್ ಆಗುವಂತ ಶಕ್ತಿ ಇನ್ನೂ ಬಿಜೆಪಿಗೆ ಬಂದಿಲ್ಲ. ಅಲ್ಲಿ ಏನಿದ್ರು ಎಲ್ಡಿಎಫ್ ವರ್ಸಸ್ ಯುಡಿಎಫ್ ಅಷ್ಟೇ. 17 ವರ್ಷದಲ್ಲಿ ಬಿಜೆಪಿಯ ಮತ ಪ್ರಮಾಣ 6%ಇಂದ ಶೇಕಡ 13ಕ್ಕೆ ಏರಿರಬಹುದು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 19% ಕೂಡ ಬಿಜೆಪಿಗೆ ಬಂದಿರಬಹುದು. ಆದ್ರೆ ಒಂದು ಕ್ಷೇತ್ರವನ್ನ ಗೆಲ್ಲಬೇಕಾದ್ರೆ ಕನಿಷ್ಠ 35%ನಷ್ಟಾರು ಮತಗಳಿರಬೇಕು. ಕನಿಷ್ಠ 35 ಅಷ್ಟು ಕೂಡ ಬಿಜೆಪಿಗೆ ಇಲ್ಲ. ಹಾಗಾಗಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಗುರಿ ಹಾಸ್ಯಾಸ್ಪದ. ಬಿಜೆಪಿ ಅದರಿಂದ ಬಹಳ ದೂರವಿದೆ. ಬಿಜೆಪಿ ಗೆಲ್ಲಲ್ಲ. ಅಲ್ಲಿ ಏನಿದ್ರು ಎಲ್ಡಿಎಫ್ ವರ್ಸಸ್ ಯುಡಿಎಫ್ ಅಷ್ಟೇ. ಕೇರಳ ಅಸೆಂಬ್ಲಿಯಲ್ಲಿ ಬಿಜೆಪಿಯ ಒಬ್ಬರು ಶಾಸಕರು ಕೂಡ ಇಲ್ಲ. ಈ ವೇಳೆ ಬಹಳ ಅಂದ್ರೆ ಒಂದಿಬ್ಬರು ಶಾಸಕರು ಗೆಲ್ಲಬಹುದು, ಸ್ಥಾನವನ್ನ ಪಡೀಬಹುದು. ಅದನ್ನೇ ಬಿಜೆಪಿ ದೊಡ್ಡ ಸಂಭ್ರಮ, ದೊಡ್ಡ ವಿಜಯ ಅಂತ ಬಿಂಬಿಸಿಕೊಳ್ಳಬಹುದು. ಆದ್ರೆ ಅದರಿಂದ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಸಾಧ್ಯ ಇಲ್ಲ ಅಂತ ಶಶಿ ತರೂರ್ ಹೇಳಿರುವಂತದ್ದು. 17 ವರ್ಷದಲ್ಲಿ ಬಿಜೆಪಿಯ ಮತ ಪ್ರಮಾಣ 6ರಿಂದ 19ಕ್ಕೆ ಏರಿದೆ ಅಷ್ಟೇ. ಆದ್ರೆ 35% ಕನಿಷ್ಠ ಬೇಕು. ಈ ಬಾರಿಯೂ ಕೂಡ ಬಿಜೆಪಿ ವಿಜಯದಿಂದ ಬಹಳ ದೂರವಿದೆ. ಈ ಮೂಲಕ ಹೀಗೆಲ್ಲ ಹೇಳೋ ಮೂಲಕ ಅಮಿತ್ ಶಾ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಶಶಿ ತರೂರ್ ಮತ್ತು ಪರೋಕ್ಷವಾಗಿ ತಾವು ಬಿಜೆಪಿ ಸೇರುವ ಸಾಧ್ಯತೆ ಇಲ್ಲ ಅಂತ ಅಲ್ಲಗಳೆದಿದ್ದಾರೆ.